ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಡಿಗ್ರಿ ಮಾಡುವುದು ಸುಲಭ, ಆದರೆ ಒಂದು ಒಳ್ಳೆಯ ಕೆಲಸ ಗಿಟ್ಟಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಎಷ್ಟೋ ಜನರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ, ಆದರೆ ಇಂಟರ್ವ್ಯೂ ರೂಮ್ ಒಳಗೆ ಹೋದ ತಕ್ಷಣ ಕೈಕಾಲು ನಡುಗಲು ಶುರುವಾಗುತ್ತೆ. ಯಾಕೆ ಹೀಗಾಗುತ್ತೆ? ಯಾಕಂದ್ರೆ ನಮಗೆ ವಿಷಯ ಗೊತ್ತಿರುತ್ತೆ, ಆದರೆ ಅದನ್ನು ಪ್ರೆಸೆಂಟ್ ಮಾಡುವ ರೀತಿ ಗೊತ್ತಿರಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದೇ ಇಂಟರ್ವ್ಯೂನಲ್ಲಿ ಗೆಲ್ಲಲು ಬೇಕಾದ 5 ಎವರ್ಗ್ರೀನ್ ಸೂತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಹೆಚ್ಚಿನವರು ಮಾಡುವ ತಪ್ಪು ಅಂದರೆ ಕಂಪನಿ ಬಗ್ಗೆ ಏನೂ ತಿಳಿಯದೆ ಇಂಟರ್ವ್ಯೂಗೆ ಹೋಗುವುದು. ನೆನಪಿಡಿ, ನೀವು ಯಾವ ಕಂಪನಿಗೆ ಹೋಗುತ್ತಿದ್ದೀರೋ ಆ ಕಂಪನಿಯ ವಿಷನ್ ಏನು, ಅವರು ಏನು ಕೆಲಸ ಮಾಡುತ್ತಾರೆ, ಅವರ ಲೇಟೆಸ್ಟ್ ಪ್ರಾಜೆಕ್ಟ್ ಯಾವುದು ಎಂಬುದು ನಿಮಗೆ ತಿಳಿದಿರಲಿ. ಸಂದರ್ಶಕರು ನಮ್ಮ ಕಂಪನಿ ಬಗ್ಗೆ ನಿಮಗೆ ಏನು ಗೊತ್ತು ಎಂದು ಕೇಳಿದಾಗ ನೀವು ಸ್ಮಾರ್ಟ್ ಆಗಿ ಉತ್ತರಿಸಿದರೆ ಅವರಿಗೆ ನಿಮ್ಮ ಮೇಲೆ ಮೊದಲೇ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುತ್ತದೆ. ಎರಡನೇ ಮತ್ತು ಅತಿ ಮುಖ್ಯವಾದ ಪಾಯಿಂಟ್, ನಿಮ್ಮ ಬಗ್ಗೆ ತಿಳಿಸಿ ಎಂಬ ಪ್ರಶ್ನೆ. ಇಲ್ಲಿ ನಿಮ್ಮ ಮನೆ ಕತೆ ಹೇಳಬೇಡಿ, ಬದಲಾಗಿ ನಿಮ್ಮ ಎಜುಕೇಶನ್, ನಿಮ್ಮ ಸ್ಕಿಲ್ಸ್ ಮತ್ತು ನೀವು ಈ ಕೆಲಸಕ್ಕೆ ಹೇಗೆ ಸೂಕ್ತ ಎಂಬ ಬಗ್ಗೆ ಮಾತ್ರ ಗಮನ ಹರಿಸಿ. ನಿಮ್ಮ ಉತ್ತರ 60 ರಿಂದ 90 ಸೆಕೆಂಡುಗಳ ಒಳಗೆ ಇರಲಿ. ಇದು ನಿಮ್ಮ ಇಂಟರ್ವ್ಯೂನ ದಿಕ್ಕನ್ನೇ ಬದಲಾಯಿಸುತ್ತದೆ. ಮೂರನೆಯದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನೀವು ಏನು ಹೇಳುತ್ತೀರಿ ಅನ್ನುವುದಕ್ಕಿಂತ ಹೇಗೆ ಹೇಳುತ್ತೀರಿ ಎಂಬುದು ಮುಖ್ಯ. ಇಂಟರ್ವ್ಯೂ ರೂಮ್ ಒಳಗೆ ಹೋದಾಗ ಮುಖದಲ್ಲಿ ಒಂದು ಸಣ್ಣ ನಗು ಇರಲಿ. ಕುಳಿತುಕೊಳ್ಳುವಾಗ ನೇರವಾಗಿ ಕುಳಿತುಕೊಳ್ಳಿ. ಮಾತನಾಡುವಾಗ ಸಂದರ್ಶಕರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ನಾಲ್ಕನೆಯದಾಗಿ, ಯಾವುದಾದರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ಸುಳ್ಳು ಹೇಳಬೇಡಿ. ನನಗೆ ಈ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ನಾನು ಖಂಡಿತವಾಗಿ ತಿಳಿದುಕೊಳ್ಳುತ್ತೇನೆ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ವಿಡಿಯೋದ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಏನೆಂದರೆ, ಇಂಟರ್ವ್ಯೂ ಮುಗಿಯುವಾಗ ಅವರು ನಿಮಗೆ ಏನಾದರೂ ಪ್ರಶ್ನೆ ಇದೆಯೇ ಎಂದು ಕೇಳಿದಾಗ ಸುಮ್ಮನೆ ಇರಬೇಡಿ. ಈ ರೋಲ್ನಲ್ಲಿ ನನ್ನಿಂದ ಕಂಪನಿ ಏನನ್ನು ನಿರೀಕ್ಷಿಸುತ್ತದೆ ಎಂಬಂತಹ ಒಂದು ಒಳ್ಳೆಯ ಪ್ರಶ್ನೆ ಕೇಳಿ. ಇದು ನಿಮ್ಮ ಆಸಕ್ತಿಯನ್ನು ತೋರಿಸುತ್ತದೆ. ಈ ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಮುಂದಿನ ಇಂಟರ್ವ್ಯೂ ಖಂಡಿತ ಸಕ್ಸಸ್ ಆಗುತ್ತೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಉದ್ಯೋಗಾಕಾಂಕ್ಷಿ ಗೆಳೆಯರಿಗೆ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.